ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಅಡ್ವಾನ್ಸ್ಡ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ನಲ್ಲಿ ಕಾಸ್ಟ್ ಆಫ್ ಡೆಟ್ ಅಂದರೆ ಒಂದೇ, ಡಿಬೆಂಚರ್ಸ್ ಅಂದರೆ ಒಂದೇ, ಅದರಲ್ಲಿ ಪ್ರಾಬ್ಲಮನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಇವತ್ತಿನ ಕ್ಲಾಸ್ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇದೊಂದು ಕ್ವಶನ್ ಇದೆ. ಕಂಪನಿ ಇಶ್ಯೂಸ್ 40,000 10% ಡಿಬೆಂಚರ್ಸ್ ಆಫ್ 100 ಈಚ್. ಯಾವುದೋ ಒಂದು ಕಂಪ್ನಿ 40,000 ಡಿಬೆಂಚರ್ಸನ್ನು ಇಶ್ಯೂ ಮಾಡ್ತಾ ಇದ್ದಾರೆ. ಅದರ ಫೇಸ್ ವ್ಯಾಲ್ಯೂ ಎಷ್ಟು ಅಂತಂದರೆ 100. ಎಷ್ಟು ಪರ್ಸೆಂಟೇಜ್ ಬಡ್ಡಿ ಕಲೆಕ್ಟ್ ಮಾಡ್ತಿದ್ದಾರೆ ಅಂತಂದರೆ 10% ಬಡ್ಡಿ ಕಲೆಕ್ಟ್ ಮಾಡ್ತಿದ್ದಾರೆ. ಸೊ ಇಶ್ಯೂ ಮಾಡಬೇಕಾದ್ರೆ ಒಂದು ಡಿಬೆಂಚರಿಗೆ ₹2 ಖರ್ಚಾಗ್ತಾ ಇದೆ. ಟ್ಯಾಕ್ಸ್ ರೇಟ್ 50% ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ದ ಕಾಸ್ಟ್ ಆಫ್ ಡೆಟ್ ಇಫ್ ಇಟ್ ಈಸ್ ಇಶ್ಯೂ ಡೆಟ್ ಪಾರ್ ಪ್ರೀಮಿಯಂ ಡಿಸ್ಕೌಂಟ್. ಸೊ 3 ಕೇಸ್ ಕೊಟ್ಟಿದ್ದಾರೆ. 3 ಕೇಸ್ನಲ್ಲಿ ನೀವು ಪ್ರಾಬ್ಲಮ್ ಮಾಡಬೇಕಾಗತ್ತೆ. ಪಾರ್ ಅಂತಂದರೆ ಒಂದು ಕಂಪನಿಯ ಡಿಬೆಂಚರ್ಸ್ಗೆ ಮಾಡ್ರೇಟ್ ಡಿಮ್ಯಾಂಡ್ ಇದ್ದಾಗ, ಅಂದರೆ ಹೈ ಡಿಮ್ಯಾಂಡು ಇರಲ್ಲ, ಲೋ ಡಿಮ್ಯಾಂಡು ಇರಲ್ಲ, ಮಾಡ್ರೇಟ್ ಡಿಮ್ಯಾಂಡ್ ಇದ್ದಾಗ ಅವರು ಏನು ಪ್ರೈಸ್ ಫಿಕ್ಸ್ ಮಾಡಿರ್ತಾರೋ ಅದೇ ಪ್ರೈಸಿಗೆ ಇಶ್ಯೂ ಮಾಡ್ತಾರೆ. ಅದಕ್ಕೆ ಪಾರ್ ಅಂತ ಅಂತೀವಿ. ಪಾರ್ ಅಂದರೆ ಫೇಸ್ ವ್ಯಾಲ್ಯೂ ಎಷ್ಟಿರುತ್ತೋ ಅಷ್ಟೇ ಅಮೌಂಟಿಗೆ ಡಿಬೆಂಚರ್ಸನ್ನು ಪಬ್ಲಿಕ್ಕಿಗೆ ಇಶ್ಯೂ ಮಾಡಿದ್ರೆ ಅದು ಪಾರ್. ಪ್ರೀಮಿಯಮ್ ಅಂತಂದರೆ ಏನಾದರೂ ಹೆವಿ ಡಿಮ್ಯಾಂಡ್ ಇದ್ದರೆ ಅವ್ರು ಅದೇ ಏನು ಪ್ರೈಸ್ ಫಿಕ್ಸ್ ಮಾಡಿರ್ತಾರೋ ಅದೇ ಪ್ರೈಸಿಗೆ ಕೊಡಲ್ಲ, ಇಶ್ಯೂ ಮಾಡಲ್ಲ, ಜಾಸ್ತಿ ಪ್ರೈಸಿಗೆ ಇಶ್ಯೂ ಮಾಡ್ತಾರೆ. ಜಾಸ್ತಿ ಪ್ರೈಸಿಗೆ ಇಶ್ಯೂ ಮಾಡಿದ್ರೆ ಅದಕ್ಕೆ ಪ್ರೀಮಿಯಮ್ ಅಂತ ಅಂತೀವಿ. ಏನಾದರೂ ಡಿಮ್ಯಾಂಡ್ ಇರಲಿಲ್ಲ, ಡಿಮ್ಯಾಂಡ್ ಕಮ್ಮಿ ಇತ್ತು ಅಂತಂದರೆ ಡಿಸ್ಕೌಂಟಲ್ಲಿ ಕೊಡ್ತಾರೆ, ಅದಕ್ಕೆ ಡಿಸ್ಕೌಂಟ್ ಅಂತ ಅಂತೀವಿ. ಕಮ್ಮಿ ರೇಟಿಗೆ ಇಶ್ಯೂ ಮಾಡ್ತಾರೆ, ಅದಕ್ಕೆ ಡಿಸ್ಕೌಂಟ್ ಅಂತ ಅಂತೀವಿ. ಅದೇ ರೇಟಲ್ಲೇ ಇಶ್ಯೂ ಮಾಡಿದ್ರೆ ಪಾರ್, ಜಾಸ್ತಿ ರೇಟಲ್ಲಿ ಇಶ್ಯೂ ಮಾಡಿದ್ರೆ ಪ್ರೀಮಿಯಮ್, ಕಮ್ಮಿ ರೇಟಲ್ಲಿ ಇಶ್ಯೂ ಮಾಡಿದ್ರೆ ಡಿಸ್ಕೌಂಟ್. ನೀವೀಗ 3 ಕೇಸ್ನಲ್ಲಿ ಪ್ರಾಬ್ಲಮ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಸೊ ಫಸ್ಟ್ ನಾನು ಇಲ್ಲಿ ಪಾರ್ ಫೈಂಡ್ ಔಟ್ ಮಾಡ್ತಾ ಇದ್ದೀನಿ. ಫಾರ್ಮುಲಾ ಏನು? ಕಾಸ್ಟ್ ಆಫ್ ಡೆಟ್ ಈಕ್ವಲ್ಸ್ ಇಂಟ್ರೆಸ್ಟ್ ಡಿವೈಡೆಡ್ ಬೈ ನೆಟ್ ಪ್ರೊಸೀಡಿಂಗ್ಸ್ ಇಂಟು 1 ಮೈನಸ್ ಟ್ಯಾಕ್ಸ್ ರೇಟ್, 1 ಮೈನಸ್ ಟ್ಯಾಕ್ಸ್. ನೋಡಿ, ಕ್ವಶನಲ್ಲಿ ಟ್ಯಾಕ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಟ್ಯಾಕ್ಸ್ ರೇಟ್ ಎಷ್ಟೊಂದು ಕೊಟ್ಟಿದ್ದಾರೆ ಅಂತಂದರೆ 50% ಅಂತ ಕೊಟ್ಟಿದ್ದಾರೆ. ನಾನಿಲ್ಲಿ 0.50 ಅಂತ ಬರ್ಕೊಳ್ತಾ ಇದ್ದೀನಿ. 0.50 ಹೇಗೆ ಬಂತು? 50 ಡಿವೈಡೆಡ್ ಬೈ 100. ಎಷ್ಟೇ ಪರ್ಸೆಂಟೇಜ್ ಕೊಟ್ಟಿರಲಿ ಡಿವೈಡೆಡ್ ಬೈ 100 ಮಾಡಿ ಬರ್ಕೊಳ್ಬೇಕು. 50% ಕೊಟ್ಟಿದ್ದಾರೆ, 50 ಡಿವೈಡೆಡ್ ಬೈ 100. ದೆನ್ ಇಂಟ್ರೆಸ್ಟ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಇಂಟ್ರೆಸ್ಟನ್ನು ಯಾವಾಗಲೂ ಫೇಸ್ ವ್ಯಾಲ್ಯೂ ಮೇಲೆ ಫೈಂಡ್ ಔಟ್ ಮಾಡಬೇಕು. ಎಷ್ಟು ಡಿಬೆಂಚರ್ಸ್ ಇದೆ? 40,000 ಡಿಬೆಂಚರ್ಸ್ ಇದೆ. ಆ ಡಿಬೆಂಚರ್ಸಿನ ಫೇಸ್ ವ್ಯಾಲ್ಯೂ ಎಷ್ಟು? ಫೇಸ್ ವ್ಯಾಲ್ಯೂ 100 ಅಂತ ಕ್ವಶನಲ್ಲಿ ಕೊಟ್ಟಿದ್ದಾರೆ. ದೆನ್ ಎಷ್ಟು ಪರ್ಸೆಂಟೇಜ್ ಇಂಟ್ರೆಸ್ಟ್ ಕಲೆಕ್ಟ್ ಮಾಡ್ತಾ ಇದ್ದಾರೆ? 10% ಇಂಟ್ರೆಸ್ಟ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಇಂಟ್ರೆಸ್ಟ್ ಅಮೌಂಟ್ ಫೈಂಡ್ ಔಟ್ ಮಾಡೋದು ಹೇಗೆ? ನಂಬರ್ ಆಫ್ ಡಿಬೆಂಚರ್ಸ್ ಬರ್ಕೊಳ್ಬೇಕು, ಫೇಸ್ ವ್ಯಾಲ್ಯೂ ಬರ್ಕೊಳ್ಬೇಕು, ರೇಟ್ ಆಫ್ ಇಂಟ್ರೆಸ್ಟ್ ಬರ್ಕೊಳ್ಬೇಕು. ಇಷ್ಟನ್ನು ಮಲ್ಟಿಪ್ಲೈ ಮಾಡಿದಾಗ ಇಂಟ್ರೆಸ್ಟ್ ಬರುತ್ತೆ. 40,000 ಇಂಟು 100 ಇಂಟು 10% ಮಾಡಿದಾಗ 4 lakh ಬರುತ್ತೆ. ಸೊ ಇಂಟ್ರೆಸ್ಟ್ ಅಮೌಂಟ್ ಈಸ್ 4 lakh. ದೆನ್ ನೆಟ್ ಪ್ರೊಸೀಡಿಂಗ್ಸ್ ಅಂತಂದರೆ ಡಿಬೆಂಚರ್ಸನ್ನು ಇಶ್ಯೂ ಮಾಡಿದಾಗ ಎಷ್ಟು ಅಮೌಂಟು ಕಂಪನಿಗೆ ಸಿಕ್ಕಿರೋ ಅಂಥ ಅಮೌಂಟ್. ನೆಟ್ ಪ್ರೊಸೀಡಿಂಗ್ಸ್ ಕೂಡ ಫೈಂಡ್ ಔಟ್ ಮಾಡೋದು ಅದೇ ಥರನೇ. ಎಷ್ಟು ಡಿಬೆಂಚರ್ಸ್ ಇದೆ ಅಂತ ಫಸ್ಟ್ ಬರ್ಕೊಳ್ಬೇಕು. 40,000 ಡಿಬೆಂಚರ್ಸ್ ಇದೆ ಇಂಟು ಫೇಸ್ ವ್ಯಾಲ್ಯೂ ಬರ್ಕೊಳ್ಬೇಕು. ಫೇಸ್ ವ್ಯಾಲ್ಯೂ ಎಷ್ಟು ಅಂತ ಕೊಟ್ಟಿದ್ದಾರೆ? ಫೇಸ್ ವ್ಯಾಲ್ಯೂ 100 ಅಂತ ಕೊಟ್ಟಿದ್ದಾರೆ. ಸೊ 100 ಬರ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಪ್ರೀಮಿಯಮ್ ಇದ್ದರೆ ಆ್ಯಡ್ ಮಾಡಬೇಕು, ಡಿಸ್ಕೌಂಟ್ ಇದ್ದರೆ ಲೆಸ್ ಮಾಡಬೇಕು. ಈ ಪ್ರಾಬ್ಲಮ್ನಲ್ಲಿ ನೋಡಿ, ಫಸ್ಟ್ ಕೇಸ್ನಲ್ಲಿ ನಾವು ಮಾಡ್ತಿರೋದು ಪಾರ್, ಅಂದರೆ ಅದೇ ರೇಟಿಗೆ ಇಶ್ಯೂ ಮಾಡ್ತಾ ಇದ್ದಾರೆ. ಸೊ 100 ಬರ್ಕೊಳ್ತಾ ಇದ್ದೀನಿ, ಯಾವುದೇ ಥರ ಆ್ಯಡ್ ಮತ್ತು ಲೆಸ್ ಇಲ್ಲ. ಸೊ 40,000 ಇಂಟು 100 ಮಾಡಿದಾಗ 40 lakh ಬರುತ್ತೆ. ಸೊ ಇದರಲ್ಲಿ ಏನಾದರೂ ಫ್ಲೋಟೇಷನ್ ಚಾರ್ಜಸ್ ಇದ್ದರೆ ಲೆಸ್ ಮಾಡಿ ಬರ್ಕೊಳ್ಬೇಕು. ಫ್ಲೋಟೇಷನ್ ಚಾರ್ಜಸ್ ಅಂದರೆ ಒಂದೇ, ಕಾಸ್ಟ್ ಆಫ್ ಇಶ್ಯೂ ಅಂತಂದ್ರೆ ಒಂದೇ. ಪರ್ಸೆಂಟೇಜ್ ಬೇಕಾದರೂ ಕೊಡ್ಬೋದು, ರುಪೀಸ್ ಬೇಕಾದರೂ ಕೊಡ್ಬೋದು. ಪರ್ಸೆಂಟೇಜ್ ನೋಡಿ, 2 ಪರ್ ಡಿಬೆಂಚರ್ ಅಂತ ಕೊಟ್ಟಿದ್ದಾರೆ. 2% ಕೊಟ್ಟಿದ್ದಾರೆ, -2%. ಇಲ್ಲಿ ಏನು ಆನ್ಸರ್ ಬಂದಿರುತ್ತೋ, ಪ್ರೀಮಿಯಮ್ ಇರಲಿ ಡಿಸ್ಕೌಂಟ್ ಇರಲಿ, ನೋಡಿ ಪ್ರೀಮಿಯಮ್ ಇದ್ದರೆ ಆ್ಯಡ್ ಮಾಡಬೇಕು, ಡಿಸ್ಕೌಂಟ್ ಇದ್ದರೆ ಇಲ್ಲಿ 100 ಲೆಸ್ ಮಾಡಬೇಕು. ಬಂದಿರೋಂಥ ಆನ್ಸರಲ್ಲಿ 2% ಲೆಸ್ ಮಾಡಿದರೆ ಆಯಿತು. ಯಾವಾಗ? ಕಾಸ್ಟ್ ಆಫ್ ಇಶ್ಯೂ ಇಸ್ 2% ಅಂತ ಕೊಟ್ಟಿದ್ರೆ, ಬಟ್ ಇಲ್ಲಿ ಪರ್ಸೆಂಟೇಜ್ ಕೊಡಲಿಲ್ಲ, ರುಪೀಸಲ್ಲಿ ಕೊಟ್ಟಿದ್ದಾರೆ. 2 ಪರ್ ಡಿಬೆಂಚರ್ ಅಂತ ಕೊಟ್ಟಿದ್ದಾರೆ. ಬಟ್ ಎಷ್ಟು ಡಿಬೆಂಚರ್ಸ್ ಇದೆ? 40,000 ಡಿಬೆಂಚರ್ಸ್ ಇದೆ. ಸೊ ಒಂದು ಡಿಬೆಂಚರ್ಸನ್ನು ಇಶ್ಯೂ ಮಾಡೋದಕ್ಕೆ ₹2 ಖರ್ಚಾಗ್ತಾ ಇದೆ. ಸೊ ಟೋಟಲ್ ಆಗಿ ಖರ್ಚಾಗಿರುವಂಥ ಅಮೌಂಟು ₹80,000 ಖರ್ಚಾಗಿದೆ. ಸೊ ನೆಟ್ ಪ್ರೊಸೀಡಿಂಗ್ಸ್ ಹೇಗೆ ಅಂತಂದರೆ, ಕಂಪ್ನಿಯವರು 40,000 ಡಿಬೆಂಚರ್ ಇಶ್ಯೂ ಮಾಡ್ತಾ ಇದ್ದಾರೆ. ಒಂದು ಡಿಬೆಂಚರಿಗೆ ₹100. ಸೊ ಟೋಟಲಾಗಿ ಕಲೆಕ್ಟ್ ಆಗಿರುವಂಥ ಅಮೌಂಟು 40 lakh. ಬಟ್ ಇಶ್ಯೂ ಮಾಡಬೇಕಾದ್ರೆ 80,000 ಖರ್ಚಾಗಿದೆ. ಸೊ ಕಂಪ್ನಿಗೆ ಉಳಿದಿರುವಂಥ ಅಮೌಂಟ್ ಎಷ್ಟು ಅಂತಂದರೆ 40 lakh ಮೈನಸ್ 80,000. 40 lakh ಮೈನಸ್ 80,000 ಮಾಡಿದಾಗ 39,20,000 ಆಗುತ್ತೆ. ಸೊ ನೋಡಿ, ಇಲ್ಲಿ ರುಪೀಸಲ್ಲಿ ಕೊಟ್ಟರೆ ನಂಬರ್ ಆಫ್ ಡಿಬೆಂಚರ್ಸ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಪರ್ಸೆಂಟೇಜ್ ಕೊಟ್ಟರೆ ಡೈರೆಕ್ಟಾಗಿ ನೋಡಿ, 2% ಕೊಟ್ಟಿದ್ರೆ ಡೈರೆಕ್ಟಾಗಿ -2% ಅಂತ ಬರ್ಕೊಂಡ್ರೆ ಆಗ್ತಿತ್ತು. ಸೊ ನೆಟ್ ಪ್ರೊಸೀಡಿಂಗ್ಸ್ ಎಷ್ಟು? 39,20,000. ದೆನ್ ಕಾಸ್ಟ್ ಆಫ್ ಡೆಟ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಇಂಟ್ರೆಸ್ಟ್ ಅಮೌಂಟ್ ಈಸ್ 4 lakh
divided by net proceedings 39,20,000 into 1 minus tax rate 0.50. Next step 4 lakh divided by ಬೇಕಾದ್ರೆ ಡಿವೈಡ್ ಮಾಡೇ ಬರ್ಕೊಳ್ಬೋದು ಈ ಸ್ಟೆಪ್ಪಲ್ಲೇ 39,20,000 1 ಮೈನಸ್ 0.50 ಮಾಡಿದಾಗ 0.50 ಬರುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ 4 lakh divided by 39,20,000 ಅಂತಂದರೆ ಬರೋವಂಥ ಆನ್ಸರ್ 0.102 ಇಂಟು 0.50 ಮಾಡಿದಾಗ ಫೈನಲ್ ಆನ್ಸರ್ ಏನು ಬರುತ್ತೆ ಅಂತಂದರೆ 0.0510. ಸೊ ಏನು ಲಾಸ್ಟಿಗೆ ಫೈನಲ್ ಆನ್ಸರ್ ಬಂದಿರುತ್ತೋ ಇಂಟು 100 ಮಾಡಿದ್ರೆ ಕಾಸ್ಟ್ ಆಫ್ ಡೆಟ್ ಪರ್ಸೆಂಟೇಜ್ ಎಷ್ಟು ಅನ್ನೋದು ಗೊತ್ತಾಗುತ್ತೆ. ಇಂಟು 100 ಮಾಡಿದಾಗ 5.10 ಬರುತ್ತೆ. ಸೊ ಪಾರಲ್ಲಿ ಇಶ್ಯೂ ಮಾಡಿದ್ರೆ ಟೋಟಲಾಗಿ ಏನು ಖರ್ಚು ಬರುತ್ತೆ ಅಂತಂದರೆ 5.10% ಬರುತ್ತೆ. ನೆಕ್ಸ್ಟು ಪ್ರೀಮಿಯಮ್. ಸೆಕೆಂಡ್ ಕೇಸ್ 10% ಪ್ರೀಮಿಯಮ್ ಅಂತ ಕೊಟ್ಟಿದ್ದಾರೆ. ಫಾರ್ಮುಲಾ ಸೇಮ್, KD ಈಕ್ವಲ್ಸ್ I divided by net, I means interest divided by net proceedings into 1 minus T. ಸೊ ಇಂಟ್ರೆಸ್ಟ್ ಎಲ್ಲ ಕೇಸ್ನಲ್ಲೂ ಸೇಮೇ ಇರುತ್ತೆ, ಇಂಟ್ರೆಸ್ಟ್ ಚೇಂಜ್ ಆಗಲ್ಲ. ಪಾರ್ ಇದ್ದಾಗಲೂ 4 ಲ್ಯಾಕೆ, ಪ್ರೀಮಿಯಮ್ ಇದ್ದಾಗಲೂ 4 ಲ್ಯಾಕೆ, ಡಿಸ್ಕೌಂಟ್ ಇದ್ದಾಗಲೂ 4 ಲ್ಯಾಕೆ. ಸೊ ಅದೇ ಅಮೌಂಟ್ ನೋಡಿ, ಇಲ್ಲಿ ಪಾರಲ್ಲಿ ಏನು ಅಮೌಂಟ್ ಇತ್ತೋ ಅದೇ ಅಮೌಂಟನ್ನೇ ನಾನು ಇಲ್ಲಿ ಬರ್ಕೊಳ್ತಾ ಇದ್ದೀನಿ. 4 lakh ಡಿವೈಡೆಡ್ ಬೈ ನೆಟ್ ಪ್ರೊಸೀಡಿಂಗ್ಸ್ ಮಾತ್ರ ಈಗ ಚೇಂಜ್ ಆಗುತ್ತೆ. ನೆಟ್ ಪ್ರೊಸೀಡಿಂಗ್ಸನ್ನು ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ನಂಬರ್ ಆಫ್ ಡಿಬೆಂಚರ್ಸ್ ಬರ್ಕೊಳ್ಬೇಕು. ನಂಬರ್ ಆಫ್ ಡಿಬೆಂಚರ್ಸ್ 40,000 ಇಂಟು ಫೇಸ್ ವ್ಯಾಲ್ಯೂ ಬರ್ಕೊಳ್ಬೇಕು. ಫೇಸ್ ವ್ಯಾಲ್ಯೂ 100. ಪ್ರೀಮಿಯಮ್ ಅಂತಿದ್ರೆ ಆ್ಯಡ್ ಮಾಡಬೇಕು, ಡಿಸ್ಕೌಂಟ್ ಅಂತಿದ್ರೆ ಲೆಸ್ ಮಾಡಬೇಕು. ಈಗ ಪ್ರೀಮಿಯಮ್ ಕೊಟ್ಟಿದ್ದಾರೆ, ಎಷ್ಟು ಪರ್ಸೆಂಟೇಜ್ ಪ್ರೀಮಿಯಮ್ ಕೊಟ್ಟಿದ್ದಾರೆ? +10%. ಪ್ರೀಮಿಯಮ್ ಅಂದರೆ ಜಾಸ್ತಿ ರೇಟಿಗೆ ಇಶ್ಯೂ ಮಾಡ್ತಾ ಇದ್ದಾರೆ, ಸೊ ಆ್ಯಡ್ ಮಾಡಿರೋದು. ಡಿಸ್ಕೌಂಟ್ ಅಂದರೆ ಕಮ್ಮಿ ರೇಟಿಗೆ ಲೆಸ್ ಮಾಡಬೇಕು. ಸೊ ನಾನೀಗ ಆ್ಯಡ್ ಮಾಡಿದ್ದೀನಿ. ಸೊ ಏನು ಆನ್ಸರ್ ಬರುತ್ತೆ? 40,000 ಡಿಬೆಂಚರ್ಸ್ ಇತ್ತು ಇಂಟು 100 + 10%. 100 + 10% ಅಂತಂದರೆ 110 ಆಗುತ್ತೆ. ಸೊ 40,000 ಇಂಟು 110 ಅಂತಂದರೆ ಟೋಟಲ್ ಆಗಿ 44 lakh ಕಲೆಕ್ಟ್ ಆಗ್ತಾ ಇದೆ. ಮೈನಸ್ ಕಾಸ್ಟ್ ಆಫ್ ಇಶ್ಯೂ ನೋಡಿ, ಏನಾದರೂ ಇದೇ ಫೈನಲ್ ಆನ್ಸರ್, ಬಟ್ ಇದರಲ್ಲಿ ಏನಾದರೂ ಎಕ್ಸ್ಪೆನ್ಸಸ್ ಇದ್ದರೆ ಲೆಸ್ ಮಾಡಿ ಬರೀಬೇಕು. ಕಾಸ್ಟ್ ಆಫ್ ಇಶ್ಯೂ 2 ಅಂದ್ಕೊಟ್ಟಿದ್ದಾರೆ. ಇಶ್ಯೂ ಮಾಡಬೇಕಾದ್ರೆ ಒಂದು ಡಿಬೆಂಚರಿಗೆ ₹2 ಖರ್ಚಾಗ್ತಾ ಇದೆ. ಸೊ ಆ ₹2 ಏನು ಎಕ್ಸ್ಪೆನ್ಸಸ್ ಇದೆಯೋ ಲೆಸ್ ಮಾಡಿ ಬರೀಬೇಕು. ಒಂದಕ್ಕೆ ₹2. ಟೋಟಲ್ ಆಗಿರೋದು 40,000 ಡಿಬೆಂಚರು. 40,000 ಇಂಟು 2 ಅಂತಂದರೆ ಫಸ್ಟ್ ಕೇಸಲ್ಲಿ ಹೇಗೆ ಮಾಡಿದಿರೋ ಅದೇ 80,000 ಇಲ್ಲಿ ಲೆಸ್ ಮಾಡಿದರೆ ಆಯಿತು. ಸಪೋಸ್ ಪರ್ಸಂಟೇಜ್ ಕೊಟ್ಟಿದ್ದರೆ ನೋಡಿ, ಇಲ್ಲಿ ಪರ್ಸಂಟೇಜ್ ಕೊಟ್ಟರೆ ಇಲ್ಲೇ ಏನು ಆನ್ಸರ್ ಬಂದಿರುತ್ತೋ 44 lakh ಮೈನಸ್ ಎಷ್ಟು ಪರ್ಸಂಟೇಜ್ ಕೊಟ್ಟಿದ್ದಾರೆ? 3% ಕೊಟ್ಟರೆ 3% ಮೈನಸ್ 3%. ಯಾವಾಗಲೂ ಪರ್ಸಂಟೇಜ್ ಕೊಟ್ಟರೆ ಫೇಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಲ್ಲ. ಕಾಸ್ಟ್ ಆಫ್ ಇಶ್ಯೂ ಪರ್ಸಂಟೇಜ್ ಕೊಟ್ಟರೆ ಇಲ್ಲಿ ಏನು ಆನ್ಸರ್ ಬಂದಿರುತ್ತೋ ಆ ಆನ್ಸರಲ್ಲಿ ಪರ್ಸಂಟೇಜನ್ನು ಕಳೆಯೋದು. ಈಗ ರುಪೀಸ್ ಕೊಟ್ಟಿರೋದ್ರಿಂದ ಡೈರೆಕ್ಟಾಗಿ ಎಲ್ಲ ಕೇಸ್ನಲ್ಲೂ 80,000 ಕಳಿಬೇಕು. ಸೊ 44 lakh ಮೈನಸ್ 80,000 ಅಂತಂದರೆ ಉಳಿಯೋದು 43,20,000. ಸೊ ಅದು ನೆಟ್ ಪ್ರೊಸೀಡಿಂಗ್ಸ್ ಆಗುತ್ತೆ. 4 lakh ಡಿವೈಡೆಡ್ ಬೈ 43,20,000 ಇಂಟು 1 ಮೈನಸ್ ಟ್ಯಾಕ್ಸ್ ರೇಟ್ ಈಸ್ 0.50. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ಡಿವೈಡ್ ಮಾಡಿ ಬರ್ಕೊಳ್ತಾ ಇದ್ದೀನಿ. 4 lakh ಡಿವೈಡೆಡ್ ಬೈ 43,20,000 ಡಿವೈಡ್ ಮಾಡಿದಾಗ 0.0925 ಬರುತ್ತೆ. ಸೊ ಇಂಟು ಟ್ಯಾಕ್ಸ್ ರೇಟ್ 1 ಮೈನಸ್ 0.50 ಮಾಡಿದಾಗ 0.50 ಬರುತ್ತೆ. ಸೊ ದ ಫೈನಲ್ ಆನ್ಸರ್ ಈಸ್ 0.0462 ಬರುತ್ತೆ. 0.0462. ನೀವು ಫೈನಲ್ ಆನ್ಸರ್ ಹೇಗೆ ಬರ್ಕೊಳ್ಬೇಕು ಅಂತಂದರೆ ಇಂಟು 100 ಮಾಡಿ ಬರ್ಕೊಳ್ಬೇಕು. ಸೊ ದ ಫೈನಲ್ ಆನ್ಸರ್ ಈಸ್ 4.62%. ಲಾಸ್ಟ್ ಕೇಸು ಡಿಸ್ಕೌಂಟು. ಎಷ್ಟು ಪರ್ಸೆಂಟೇಜ್ ಡಿಸ್ಕೌಂಟ್ ಕೊಟ್ಟಿದ್ದಾರೆ? 5% ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಸೊ ಡಿಸ್ಕೌಂಟಲ್ಲಿ ಇಶ್ಯೂ ಮಾಡಬೇಕಾದ್ರೂ ಫಾರ್ಮುಲಾ ಅದೇ, ಫಾರ್ಮುಲಾ ಚೇಂಜ್ ಆಗಲ್ಲ. KD ಈಕ್ವಲ್ಸ್ I ಡಿವೈಡೆಡ್ ಬೈ NP ಇಂಟು 1 ಮೈನಸ್ T. ಸೊ ಇಲ್ಲಿ
ಐ ಸೇಮ್ ಇರುತ್ತೆ, ಇಂಟ್ರೆಸ್ಟ್ ಸೇಮ್ ಇರುತ್ತೆ. ಇಂಟ್ರೆಸ್ಟ್ ಎಲ್ಲ ಕೇಸ್ನಲ್ಲೂ ಫಸ್ಟ್ ಕೇಸಲ್ಲೂ 4 ಲ್ಯಾಕೆ, ಸೆಕೆಂಡ್ ಕೇಸಲ್ಲೂ 4 ಲ್ಯಾಕೆ, ಈ ಕೇಸಲ್ಲೂ 4 ಲ್ಯಾಕೆ. ಡಿವೈಡೆಡ್ ಬೈ ಎನ್ ಪಿ ಚೇಂಜ್ ಆಗುತ್ತೆ. ಈಗ ಎನ್ ಪಿ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ ಸೇಮ್ ಅದೇ ಥರನೇ ನಂಬರ್ ಆಫ್ ಡಿಬೆಂಚರ್ಸ್ ಬರ್ಕೊಳ್ಬೇಕು. ನಂಬರ್ ಆಫ್ ಡಿಬೆಂಚರ್ಸ್ 40,000 ಇಂಟು ಫೇಸ್ ವ್ಯಾಲ್ಯೂ ಬರ್ಕೊಳ್ಬೇಕು. ಡಿಸ್ಕೌಂಟ್ ಅಂದರೆ ಕಳಿಬೇಕು. ಎಷ್ಟು ಪರ್ಸೆಂಟೇಜ್ ಡಿಸ್ಕೌಂಟ್ ಇದೆ? 5% ಡಿಸ್ಕೌಂಟ್ ಇದೆ. ಸೊ 40,000 ನೋಡಿ, 40,000 ಇಂಟು 100 ಮಾಡಿ ಬರೋ ಆನ್ಸರಲ್ಲಿ 5% ಕಳೆದ್ರೂ ಆನ್ಸರ್ ಒಂದೇ ಬರುತ್ತೆ. ನಾನು ಫಸ್ಟ್ 40,000 ಬರ್ಕೊಳ್ತಿದ್ದೀನಿ. ನೆಕ್ಸ್ಟು 100 ಮೈನಸ್ 5%, ಹೇಗೆ ಬೇಕಾದರೂ ಮಾಡ್ಬೋದು, ಆನ್ಸರ್ ಒಂದೇ ಬರುತ್ತೆ. 100 ಮೈನಸ್ 5% ಅಂತಂದರೆ 95 ಆಗುತ್ತೆ. ಸೊ 40,000 ಡಿಬೆಂಚರ್ಸ್ ಇದೆ. 40,000 ಇಂಟು 95 ಮಾಡಿದಾಗ ಏನು ಆನ್ಸರ್ ಬರುತ್ತೆ ಅಂತಂದರೆ 38 ಲ್ಯಾಕ್ ಬರುತ್ತೆ. ಸೊ ಟೋಟಲ್ಲಾಗಿ 38 ಲ್ಯಾಕ್ ಕರೆಕ್ಟ್ ಆಗಿದೆ. ಕಾಸ್ಟ್ ಆಫ್ ಇಶ್ಯೂ 80,000 ಇದೆ. ಸೊ 38 ಲ್ಯಾಕಿಂದ 80,000 ಲೆಸ್ ಮಾಡಿದಾಗ ಬರೋವಂಥ ಆನ್ಸರ್ 37,20,000. ಸೊ ಕಂಪ್ನಿಗೆ ಇಷ್ಟು ಅಮೌಂಟ್ ಉಳಿದಿದೆ, ಅದೇ ನೆಟ್ ಪ್ರೊಸೀಡಿಂಗ್ಸ್. 4 ಲ್ಯಾಕ್ ಡಿವೈಡೆಡ್ ಬೈ 37,20,000 ಇಂಟು 1 ಮೈನಸ್ ಟಿ, ಟ್ಯಾಕ್ಸ್ ರೇಟ್ ಈಸ್ 0.50. ಸೊ 4 ಲ್ಯಾಕ್ ಡಿವೈಡೆಡ್ ಬೈ 37,20,000 ಮಾಡಿದಾಗ 0.107 ಬರುತ್ತೆ ಇಂಟು 0.50. ಸೊ ದ ಫೈನಲ್ ಆನ್ಸರ್ ಈಸ್ 0.053. ದಟ್ ಈಸ್ 5.37%. ನೋಡಿ, ನೀವು ಕ್ರಾಸ್ ಚೆಕ್ ಮಾಡ್ಬೋದು. ಕ್ರಾಸ್ ಚೆಕ್ ಮಾಡೋ ವಿಧಾನ ಹೇಗೆ ಅಂತಂದರೆ, ಪಾರಲ್ಲಿ ಏನು ಆನ್ಸರ್ ಬಂದಿರುತ್ತೋ ಪ್ರೀಮಿಯಮಿನ ಆನ್ಸರು ಅದಕ್ಕಿಂತ ಕಮ್ಮಿ ಬರಬೇಕು. ಯಾವಾಗಲೂ ಜಾಸ್ತಿ ರೇಟಲ್ಲಿ ಇಶ್ಯೂ ಮಾಡಿದ್ರೆ ಕಂಪ್ನಿಗೆ ಖರ್ಚು ಕಮ್ಮಿ ಬರುತ್ತೆ, ಕಮ್ಮಿ ರೇಟಲ್ಲಿ ಇಶ್ಯೂ ಮಾಡಿದ್ರೆ ಖರ್ಚು ಜಾಸ್ತಿ ಬರುತ್ತೆ. ಸೊ ಕಾಸ್ಟ್ ಆಫ್ ಡೆಟ್ ಅಂತಂದರೆ ಟೋಟಲಾಗಿ ಏನು ಖರ್ಚು ಬಂದಿದೆ, ಪಬ್ಲಿಕ್ಕಿಂದ ಡೆಟ್ ಕಲೆಕ್ಟ್ ಮಾಡೋದಕ್ಕೆ, ಡೆಟ್ಟನ್ನು ಇಶ್ಯೂ ಮಾಡಿದ್ದಕ್ಕೆ, ಪಬ್ಲಿಕ್ಕಿಂದ ಡೆಟ್ ತೊಗೊಂಡಿದ್ದಕ್ಕೆ ಏನು ಖರ್ಚು ಬರುತ್ತೆ ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡೋದು. ಸೊ ಕ್ರಾಸ್ ಚೆಕ್ ಮಾಡೋದು ಹೇಗೆ ಅಂತಂದರೆ, ಪಾರಲ್ಲಿ ಏನೊಂದು ಆನ್ಸರ್ ಬಂದಿರುತ್ತಲ್ವ, ಆ ಆನ್ಸರ್ನ ನೀವು ಪ್ರೀಮಿಯಂ ಆನ್ಸರ್ ಜೊತೆ ಮತ್ತು ಡಿಸ್ಕೌಂಟ್ ಆನ್ಸರ್ ಜೊತೆ ಕಂಪೇರ್ ಮಾಡಬೇಕು. ಪಾರ್ ಆನ್ಸರ್ಗಿಂತ ಯಾವಾಗಲೂ ಪ್ರೀಮಿಯಂ ಆನ್ಸರ್ ಕಮ್ಮಿ ಇರಬೇಕು, ಪಾರ್ ಆನ್ಸರ್ಗಿಂತ ಡಿಸ್ಕೌಂಟ್ ಆನ್ಸರ್ ಯಾವಾಗಲೂ ಜಾಸ್ತಿ ಇರಬೇಕು. ಆ ಥರದಲ್ಲಿದ್ದರೆ ಪ್ರಾಬ್ಲಮ್ ಮಾಡಿರೋದು ಸರಿಯಾಗಿದೆ ಅಂತ ನೋಡಿ. ಈ ಥರದಲ್ಲಿ ನಾವು ಪಾರು, ಪ್ರೀಮಿಯಮು, ಡಿಸ್ಕೌಂಟ್ ಪ್ರಾಬ್ಲಮನ್ನು ಈ ಥರದಲ್ಲಿ ಸೊಲ್ಯೂಷನ್ ಮಾಡ್ಬೋದು. ಸೊ ಎಲ್ರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.